ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷರಾಶಿಯವರ ಮಂತ್ಲಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮೇಷರಾಶಿಯವರು ಈಗಾಗಲೇ ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ, ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವರು ಮಕರ, ವೃಶ್ಚಿಕ, ಕನ್ಯಾ, ಧನುರ್ ರಾಶಿ, ಮತ್ತು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ವೃಷಭ ರಾಶಿ ಕೂಡ ಹೊಸದಾಗಿ ಬಂದಿದೆ. ಇನ್ನು ನೀವು ಸಿಂಗಲ್ಸ್ ಆಗಿದ್ದರೆ ಅವರು ಯಾವುದೇ ರಾಶಿಯವರು ಕೂಡ ಆಗಿರ್ಬೋದು, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಇನ್ನು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೇಷರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ನನಗನ್ಸುತ್ತೆ ತುಂಬ ಸ್ಲೋ ಮೂವಿಂಗ್ ಎನರ್ಜಿ ಇರುತ್ತೆ ಏಪ್ರಿಲ್ ಮಂತಲ್ಲಿ ಅಂತ ನಾನು ಹೇಳ್ತೀನಿ. ಕಾರ್ಡು ಹೇಳೋದು ಅದೇ ಥರನೇ ಇದೆ. ಮೇ ಬಿ ನೀವು ಏನೋ ನಾನು ತುಂಬ ಡೌನ್ ಫೀಲಿಂಗಲ್ಲಿ ಇದ್ದೀನಿ ಅಂತ ಅನಿಸ್ಬೋದು. ಕೆಲವರಿಗೆ ಈಗಾಗಲೇ ಅದು ಮಾರ್ಚ್ ಎಂಡಲ್ಲಿ ಕೂಡ ಅನಿಸಿರುತ್ತೆ. ಯಾವುದು ತುಂಬ ಸ್ಲೋ ಡೌನ್ ಇದೆ, ಯಾವುದು ಒಂದು ಗ್ರೋತ್ ಕಾಣಿಸ್ತಾ ಇಲ್ಲ ಅಂತ ಅನಿಸ್ಬೋದು. ಕೆಲವರಿಗೆ ಮೇ ಬಿ ಅದರ್ ಪರ್ಸನ್ಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇರ್ಬೋದು ಸ್ಟ್ರಾಂಗ್ ಆಗಿ, ಅಥವಾ ನಿಮಗೆ ಅದರ್ ಪರ್ಸನ್ ಮೇಲೆ ಕೂಡ ಇರ್ಬೋದು. ಯಾರೋ ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಕನೆಕ್ಷನ್ ಇರ್ಬೋದು. ಆದರೆ ಅದನ್ನು ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಇದೆ, ಹಿಂಜರಿಕೆ ಇದೆ ಕೆಲವರಿಗೆ ಅಂತ ನಾನು ಹೇಳ್ಬೋದು. ಹೊಸದಾಗಿ ನನಗೆ ಕಂಡಿರೋ ಸಿಚುವೇಶನ್ ಕಾರ್ಡಲ್ಲಿ ಹೇಳ್ತಿರೋದು ಇದೇ ಆಗಿದೆ. ಸೆಕೆಂಡ್, ನನಗೆ 6 ಆಫ್ ಸ್ವಾರ್ಡ್ಸ್ ಬಂದಿದೆ. ಸ್ವಾರ್ಡ್ಸ್ ಬಂದಿರೋದ್ರಿಂದ ಮೇ ಬಿ ಕೆಲವರು ರಿಲೇಷನ್ಶಿಪ್ಪಲ್ಲಿರೋರು ಮೇ ಬಿ ನೀವು ಬ್ರೇಕಪ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಕೆಲವರು ಮೇಷರಾಶಿಯವರು ಮೇ ಬಿ ನೀವು ಮೇಷರಾಶಿಯವ್ರ ಜೊತೆ ಯಾರಾದರೂ ಅದರ್ ಪರ್ಸನ್ಸ್ ಕನೆಕ್ಟ್ ಆಗಿದ್ದರೆ, ಕ್ರಾಸ್ ವಾಚರ್ ಅಂತ ನಾವು ಹೇಳ್ತೀವಿ, ಬೇರೆ ರಾಶಿಯವರು ಏನಾದರೂ ಕನೆಕ್ಟ್ ಆಗಿದ್ದರೆ ಅವ್ರ ಮನಸ್ಸಲ್ಲಿ ಇದು ಓಡ್ತಾ ಇರ್ಬೋದು, ಯಾವಾಗ ನಾನು ಕಟ್ ಡೌನ್ ಮಾಡಲಿ ಈ ಪರ್ಸನ್ನ ಅಂತ. ಮೇ ಬಿ ಕೆಲವರು ತುಂಬ ಖರ್ಚು ಜಾಸ್ತಿ ಅಂತ ಸೇವಿಂಗ್ಸ್ ಕೂಡ ಮಾಡ್ತಾ ಇರ್ಬೋದು. ಕೆಲವೊಮ್ಮೆ 6 ಆಫ್ ಸ್ವಾರ್ಡ್ಸ್ ಸೇವಿಂಗ್ನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ನಿಮಗೆ ಒಂದು ಸರ್ಟನ್ ಸ್ಟ್ಯಾಂಡರ್ಡ್ ಅಂತ ಇದೆ. ಮೇ ಬಿ ಕೆಲವರಿಗೆ ಇವಾಗ ಬಂದಿರ್ಬೋದು ನನ್ನ ಸ್ಟ್ಯಾಂಡರ್ಡ್ ಇದು ಅದಲ್ಲ ಅನ್ನೋ ಒಂದು ಡಿಫ್ರೆಂಟ್ ಆಫ್ ಒಪಿನಿಯನ್ ಅಂತಲೇ ಹೇಳ್ಬೋದು. ಮೇ ಬಿ ಕೆಲವರಿಗೆ ಲೈಫಲ್ಲಿ ನಾನು ಎಲ್ಲ ಮಾಡಿದ್ದೀನಿ ಅವ್ರಿಗೋಸ್ಕರ ಅಥವಾ ನಿಮ್ಮ ಪಾರ್ಟ್ನರ್ಗೋಸ್ಕರ ಅಂತ ಕೂಡ ಅನಿಸ್ತಿರ್ಬೋದು. ಮೇ ಬಿ ಇನ್ನು ಕೆಲವರು ಮಾತಾಡ್ತಾ ಇಲ್ಲ ಅಂತ ನಾನು ಹೇಳ್ಬೋದು. ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ ಅಂತ ಕಾರ್ಡಲ್ಲಿ ತೋರಿಸ್ತಾ ಇದೆ 6 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ. ಕೆಲವರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಥರ್ಡ್, ನನಗೆ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ನನಗನ್ಸುತ್ತೆ ಮಿರರಿಂಗ್ ಅಂತ ಹೇಳ್ತೀವಿ. ನೀವೇನಾದರೂ ಕನೆಕ್ಟ್ ಆಗಿದ್ದರೆ ಆ ವ್ಯಕ್ತಿ ನಿಮ್ಮ ಥರನೇ ಇರುವಂಥ ವ್ಯಕ್ತಿ ಆಗಿರುತ್ತಾರೆ. ನೀವು ಯಾವ ಥರ ಇದ್ರೆ ಪರ್ಫೆಕ್ಟ್ ಮ್ಯಾಚ್ ಅಥವಾ ಪರ್ಫೆಕ್ಟ್ ಫಿಟ್ ಅಂತ ಹೇಳ್ತೀವಲ್ಲ, ಕೆಲವರಿಗೆ ಆ ಥರ ಇರೋ ಒಂದು ಕನೆಕ್ಷನ್ ಕೂಡ ನನಗೆ ಕಾಣಿಸ್ತಾ ಇದೆ. ತುಂಬ ಇಂಟೆನ್ಸ್ ಕನೆಕ್ಷನ್ ಇದೆ. ಮೇ ಬಿ ಕೆಲವರಿಗೆ ಕನೆಕ್ಷನ್ ಇಲ್ಲದೇ ಇದ್ದರೂ ಕೂಡ ನೀವು ತುಂಬ ಇದು ನಿಮ್ಮ ಬೆಸ್ಟ್ ಫ್ರೆಂಡ್ ಕೂಡ ಆಗಿರ್ತಾರೆ. ಕೆಲವರಿಗೆ ಮೇಷರಾಶಿಯವ್ರಿಗೆ ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ, ಅಥವಾ ನೀವು ಅದರ್ ಪರ್ಸನ್ನ ಅರ್ಥ ಮಾಡ್ಕೊಂಡಿರ್ಬೋದು. ಮೇ ಬಿ ಕೆಲವರಿಗೆ ನೀವು ಅಡ್ರೆಸ್ ಮಾಡ್ತಾ ಇಲ್ಲ ನಿಮ್ಮ ಫೀಲಿಂಗ್ಸ್ನ ಅಂತ ಕೂಡ ನಾನು ಹೇಳ್ತೀನಿ. ನೀವು ಶೋ ಅಪ್ ಮಾಡ್ತಾ ಇಲ್ಲ, ಸೊ ಸೀಕ್ರೆಟ್ಲಿ ಫೀಲಿಂಗ್ಸ್ ಇವೆ ಅಂತ ಕೂಡ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಫೋರ್ತ್, ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರಿಗೆ ರೀಯೂನಿಯನ್ ಅಂತ ಹೇಳ್ತೀನಿ, ರೀಕನ್ಸಿಲೇಷನ್ ಕೂಡ ಇದೆ. ನಿಮಗೆ ಬ್ರೇಕಪ್ ಆಗಿದ್ದರೆ, ಮೇ ಬಿ ರೀಸೆಂಟ್ಲಿ ಬ್ರೇಕಪ್ ಆಗಿದ್ದರೆ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರೋ ಚಾನ್ಸಸ್ ಕೂಡ ಇದೆ. ಈ ಡಿಸಿಷನ್ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಬಂದರೆ ನೀವು ಹೆಸ್ ಹೇಳಬೇಕಾ, ನೋ ಹೇಳಬೇಕಾ ಅನ್ನೋದು ಪರ್ಸ್ನಲಿ ನಿಮ್ಮ ಲೈಫು ನಿಮ್ಮ ಡಿಸಿಷನ್ ಮೇಲೆ ಇದಾಗಿರುತ್ತೆ. ಮೇ ಬಿ ಕೆಲವ್ರಿಗೆ ಅನಿಸುತ್ತೆ ಮನೆ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಹೇಳ್ಬೋದು. ಫ್ಯಾಮ್ಲಿ ಪ್ರಾಬ್ಲಮ್ಸ್ ಕೂಡ ನೈಟ್ ಆಫ್ ಪೆಂಟಿಕಲ್ ರೀಪ್ರೆಸೆಂಟ್ ಮಾಡುತ್ತೆ. ಕೆಲವೊಮ್ಮೆ ಸಮಥಿಂಗ್ ಏನೋ ನಿಮ್ಮ ತಾಯಿ ಅಥವಾ ತಂದೆಗೆ ರಿಲೇಟ್ ಆಗಿದೆ. ಮೇ ಬಿ ನೀವು ಕ್ಲೀನಿಂಗ್ ಮಾಡ್ತಾ ಇರ್ಬೋದು. ಕೆಲವರು ಸಮಥಿಂಗ್ ಆನ್ಲೈನ್ ಶಾಪಿಂಗ್ ಕೂಡ ಹೇಳ್ತೀನಿ ನಿಮ್ಮ ಮದರ್ ಜೊತೆ. ಕೆಲವ್ರು ಮನೆಯಲ್ಲಿರ್ಬೋದು, ಮನೆಗೆ ಹೋಗ್ತಾ ಇರ್ಬೋದು ವೆಕೇಷನ್ಗೆ. ಮೇ ಬಿ ಸಮಥಿಂಗ್ ಫ್ಯಾಮ್ಲಿ ರಿಲೇಟೆಡ್ ಅಂತ ನೈಟ್ ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ ನನಗೆ. ಫಿಫ್ತ್, ನನಗೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಫಿಫ್ತ್ ಕಾರ್ಡು ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ, ಫಿಫ್ತ್ ಪ್ಲೇಸಲ್ಲಿ ಇರೋದ್ರಿಂದ ಮೇ ಬಿ ಒಂದು ಕ್ರಿಯೇಟಿವ್ ಸ್ಟಾರ್ಟ್ ಅಂತ ಇರುತ್ತೆ. ನೀವು ಕ್ರಿಯೇಟಿವ್ ವೇಯಿಂದ ನೋಡಿ ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಇದು ಏಪ್ರಿಲ್ 2nd ವೀಕಿಂದ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಮೇ ಬಿ ನ್ಯೂ ಬಿಗಿನಿಂಗ್ ಅಂತಲೇ ನಾನು ಹೇಳ್ತೀನಿ. ಫಿಫ್ತ್ ಕಾರ್ಡ್ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಖಂಡಿತ ನ್ಯೂ ಬಿಗಿನಿಂಗ್ ಹೇಳ್ತೀನಿ. ಕೆಲವರಿಗೆ ನ್ಯೂ ಇಯರ್ ಜನವರಿಯಲ್ಲಿ ಸ್ಟಾರ್ಟ್ ಆದರೆ, ನೀವು ಜಾನಲ್ಲಿ ಸ್ಟಾರ್ಟ್ ಆಗೋ ಬದಲು ನಿಮ್ಗೆ ಏಪ್ರಿಲಲ್ಲಿ 2nd ವೀಕಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಕೂಡ ನಾನು ಹೇಳ್ಬೋದು. ಮೇಷರಾಶಿಯವ್ರಿಗೆ ನ್ಯೂ ಬಿಗಿನಿಂಗ್ ಇದೆ. ಮೇ ಬಿ ನ್ಯೂ ಪರ್ಸನ್ನ ಕೂಡ ನೀವು ಮೀಟ್ ಆಗ್ತೀರ ಲೈಫಲ್ಲಿ. ಸೊ ಸಡನ್ನಾಗಿ ಡಿಸಿಷನ್ ತೊಗೊಳ್ಳೋದನ್ನು
ಕಮ್ಮಿ ಮಾಡಿ. ಲೈಫಲ್ಲಿ ಸಡನ್ ಎನರ್ಜಿ ಇಷ್ಟು ಕಾಲ ಇತ್ತು, ಆದರೂ ಕೂಡ ಸ್ಲೋ ಮೋಷನ್ ಇರಲಿ ಅಂತಲೇ ನಾನು ಹೇಳೋದು. ಯಾವುದೇ ಡಿಸಿಷನ್ ತೊಗೊಂಡ್ರೂ ಕೂಡ ಅದನ್ನು 3-4 ಬಾರಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಕೆಲವ್ರಿಗೆ ನಾನು ಹೇಳ್ತೀನಿ, ನೀವು ಯಾರನ್ನಾದ್ರೂ ತುಂಬ ಲವ್ ಮಾಡ್ತಾ ಇದ್ದರೆ ಅದರ ಅರ್ಥ ಅವ್ರ ಜೊತೆನೇ ಕೊನೆವರೆಗೂ ಇರ್ತೀವಿ ಅಂತ ಯಾವುದೂ ಅರ್ಥ ಇಲ್ಲ. ಕೆಲವೊಮ್ಮೆ ಲೈಫಲ್ಲಿ ಕೆಲವು ಸಿಚುವೇಶನ್ಸ್ಗಳು ಯಾವ ಥರ ಬರುತ್ತೆ ಅಂತ, ಕೆಲವರು ಸಡನ್ನಾಗಿ ಚೇಂಜ್ ಆಗ್ತಾರೆ, ಇನ್ನೂ ಕೆಲವರು ಅದರಲ್ಲೇ ಇರ್ತಾರೆ. ಮೂವ್ ಆನ್ ಆಗಿ, ಕೆಲವ್ರು ಬ್ರೇಕಪ್ ಆಗಿದ್ದರೆ, ನೀವು ಸ್ಯಾಡ್ನೆಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ಮೂವ್ ಆನ್ ಆಗಿ ನೀವು ಬಿಗಿನಿಂಗ್ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಹಳೇದನ್ನೆಲ್ಲ ಮರೆತು ಬಿಡಿ, ಹೊಸದಾಗಿ ಯೋಚನೆ ಮಾಡಿ. ನಾನು ಏನು ಮಾಡಬೇಕು, ಈ ವರ್ಲ್ಡಿಗೆ ನಾನು ಏನು ಕೊಡಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡಿ. ಸೊ ಐಡೆಂಟಿಟಿ ಇರಲಿ, ನೀವು ಏನಿದ್ದೀರಾ ನಾನು ಗುರುತಿಸ್ಕೊಳ್ಬೇಕು ಅನ್ನೋ ಐಡೆಂಟಿ ಕೂಡ ಇರಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸ್ಟ್ರಾಂಗಾಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ಮತ್ತು ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.